ಮತ್ತೊಂದು ಕಡೆ ಲೋಕ ಕದನದ ಮಧ್ಯೆ ಕಾಂಗ್ರೆಸ್ ಮೈತ್ರಿಯ ವಿರುದ್ಧ ಅಸ್ತ್ರವನ್ನ ಸಿದ್ಧಪಡಿಸಿಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಕಾಂಗ್ರೆಸ್ಗೆ ಟಾರ್ಗೆಟ್. ಅಲ್ಲಿ ನೇರವಾಗಿ ಕಾಂಗ್ರೆಸ್ನ ಎದುರಾಳಿ ಜೆಡಿಎಸ್. ಹೀಗಾಗಿ ದಳವನ್ನ ಉದುರಿಸೋಕೆ ತಂತ್ರಗಾರಿಕೆಯನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಪಾಳಿಯ. ಜೆಡಿಎಸ್ನ ಬಗ್ಗು ಬಡಿಯೋಕೆ ಸ್ಟ್ರಾಟಜಿಗಳನ್ನ ಪ್ಲಾನ್ ಮಾಡ್ತಾ ಇದೆ ಜೆಡಿಎಸ್ ವಿರುದ್ಧ. ಹಾಗಾದ್ರೆ ಕಾಂಗ್ರೆಸ್ ಹೆಣೆದಂತಹ ಅಸ್ತ್ರಗಳು ಯಾವ್ಯಾವುದು? ಹಳೆ ಮೈಸೂರು ಭಾಗ ಕಾಂಗ್ರೆಸ್ ಪಾಳಿಯ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಾ ಇರುವಂತಹ ಸ್ಥಳ. ಇಲ್ಲಿರುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಮಣಿಸಿದ್ದೇ ಆದಲ್ಲಿ, ಜೆಡಿಎಸ್ನ ವೀಕ್ ಮಾಡಿದ್ದೇ ಆದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಕಾಂಗ್ರೆಸ್ ಪಾಳಿಯ. ಹಾಗಾಗಿ ಪರಿಸ್ಥಿತಿಯ ಲಾಭವನ್ನ ಪಡೆಯೋದಕ್ಕೆ ಜೆಡಿಎಸ್ನ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳಿಯ ಹಳೆ ಮೈಸೂರು ಭಾಗದಲ್ಲಿ. ಅದಕ್ಕಾಗಿ ಒಂದಿಷ್ಟು ಅಸ್ತ್ರಗಳನ್ನ ಕೂಡ ಕಾಂಗ್ರೆಸ್ ಪಾಳಿಯ ತನ್ನ ಕೈನಲ್ಲಿ ಸಿದ್ಧಪಡಿಸಿಕೊಂಡಿದೆ. ಒಂದ್ ಕಡೆ ಮೈತ್ರಿನಲ್ಲಾಗ್ತಾ ಇರುವಂತಹ ಗೊಂದಲ, ಅದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಅಭ್ಯರ್ಥಿಗಳ ವಿಚಾರವಾಗಿ ಇರುವಂತಹ ಗೊಂದಲ, ಇದೆಲ್ಲವನ್ನ ಎನ್ಕ್ಯಾಶ್ ಮಾಡಿಕೊಂಡು ಮೈತ್ರಿಯ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಪಾಳಿಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಯುದ್ಧದ ಅಖಾಡದಲ್ಲಿ ಎದುರಾಳಿಯ ವೀಕ್ ಪಾಯಿಂಟ್ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಯಾರು ಟಾರ್ಗೆಟ್ ಮಾಡ್ತಾನೋ ಅವನೇ ನಿಜವಾದಂತಹ ಚಾಣಾಕ್ಷ. ಅಂಥದ್ದೇ ಸ್ಟ್ರಾಟಜಿಯನ್ನ ಸದ್ಯ ಕಾಂಗ್ರೆಸ್ ಪಾಳಿಯ ಮಾಡ್ತಾ ಇರೋದು. ಏನೇನು ಅಸ್ತ್ರ ಇದೆ ಕಾಂಗ್ರೆಸ್ನ ಕೈಯಲ್ಲಿ ಸದ್ಯ ಜೆಡಿಎಸ್ನ ವಿರುದ್ಧ? ಶಿವಪ್ರಸಾದ್, ಖಂಡಿತವಾಗಿಯೂ ವಿದ್ಯಾಶ್ರೀ, ಹಳೆ ಮೈಸೂರು ಭಾಗದಲ್ಲಿ ಸಾಂಪ್ರದಾಯಿಕವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಯಾವಾಗಲೂ ಕೂಡ ಬದ್ಧ ವೈರಿಗಳಾಗಿರ್ತವೆ. ಯಾವುದೇ ಚುನಾವಣೆಯಲ್ಲಿದ್ದರೂ ಕೂಡ ಈ ಎರಡೂ ಪಕ್ಷಗಳ ನಡುವೆ ನೇರ ಹಣಾಹಣಿ ಇರುತ್ತೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನು ರೂಪಿಸಿದೆ. ಪ್ರಮುಖವಾಗಿ ಕಳೆದ 2019 ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆಡಿಎಸ್ಗೆ ಬಿಟ್ಕೊಟ್ಟಂಥ ಸ್ಥಾನಗಳಿರ್ಬೋದು, ಈಗ ಬಿಜೆಪಿ ಪಕ್ಷ ಬಿಟ್ಕೊಡ್ತಾ ಇರ್ತಕ್ಕಂಥ ಸ್ಥಾನಗಳ ಕುರಿತಂತೆ ಈ ವಿಚಾರವನ್ನು ಮತದಾರರ ಮುಂದೆ ಇಡಬೇಕು ಎಂಬತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ. ಇದರ ಜೊತೆಗೆ ಖುದ್ದು ದೇವೇಗೌಡರ ಅಳಿಯನೇ ಈಗ ಬಿಜೆಪಿ ಚಿಹ್ನೆಯಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಂತಕ್ಕಂಥ ವಿಚಾರ. ಇನ್ನು ಬಿಜೆಪಿಯ ಹಲವು ನಾಯಕರು ಜೆಡಿಎಸ್ನ ಬಿ ಟೀಮ್ ಅಂತ ಕರೆದಿದ್ರು, ಈಗ ಅವ್ರ ಜೊತೆನೆ ಸಖ್ಯ ಬೆಳೆಸ್ತಾ ಇದ್ದಾರೆ. ಜೊತೆಗೆ ಮೈತ್ರಿ ಸರ್ಕಾರವನ್ನ ಪತನ ಮಾಡಿದ್ರು. ಆಗಿಯೂ ಕೂಡ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ನರೇಂದ್ರ ಮೋದಿ ಅವರ ಹತ್ರ ಹೋಗಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ವಿರುದ್ಧ ಸಾಕಷ್ಟು ಆಪಾದನೆಗಳನ್ನ ದೇವೇಗೌಡರು ಮಾಡಿದ್ರು. ಜೊತೆಗೆ ಹಿಂದಿದ್ದಂತ ಜಾತ್ಯತೀತ ನಿಲುವು ಈಗ ಜೆಡಿಎಸ್ ನಲ್ಲಿ ಇಲ್ಲ. ಅಂದ್ರೆ ಜಾತ್ಯತೀತ ನಿಲುವು ಈಗ ಜೆಡಿಎಸ್ ನಲ್ಲಿ ಬದಲಾಗಿದೆ. ಪ್ರಮುಖವಾಗಿ ಹಾಸನ ಸೇರಿದಂತೆ ಇತರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ಸಮನ್ವಯತೆ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರಿಗೆ ಮುಟ್ಟಿಸಬೇಕು ಎಂಬತಕ್ಕಂಥ ಸ್ಟ್ರಾಟಜಿಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಸಫಲವಾಗಬಾರದು. ಆ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹೆಚ್ಚು ಸ್ಥಾನದಲ್ಲಿ ಗೆಲ್ಲಬೇಕು ಎಂಬತಕ್ಕಂಥ ಸ್ಟ್ರಾಟಜಿಯನ್ನ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.